ವಲಸಿಗರ ಬಗ್ಗೆ ಹೋಗೋಣ ಈಗ ಹೇಳಿದ್ದು. ಹಂಗಾಗಿ ಇದು ನೋಡಿ, ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ವಿಪಕ್ಷಗಳು ಹೇಳ್ತಾ ಇರೋದು ಚುನಾವಣೆ ಸಂದರ್ಭದಲ್ಲೇ ತಂದು ತುಂಬಾ ಕಡಿಮೆ ಟೈಮ್ ಅಲ್ಲಿ ಚುನಾವಣೆ ಗೆಲ್ಸೋದಕ್ಕೆ ಬಿಜೆಪಿಗೆ ಅನುಕೂಲ ಮಾಡೋದಕ್ಕೇನೆ ಮಾಡ್ತಾರೆ SIR ಅನ್ನೋ ಆರೋಪ. ಸರ್, ಈ 16 ರಾಜ್ಯಗಳಲ್ಲಿ ಮಾಡ್ತಾ ಇದ್ದಾರೆ ಇವಾಗ. ಈ 16 ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಚುನಾವಣೆ ಇದೆ ಅಂತಕ್ಕಂಥದ್ದು ಒಂದ್ ಹೇಳ್ಬೇಕು. ಮತ್ತೊಂದು, ಚುನಾವಣೆ ಸಮಯದಲ್ಲೇ ಮಾಡಬೇಕಾಗಿರ್ತಕ್ಕಂಥದ್ದು. ಯಾವಾಗ SIR ಪ್ರಕ್ರಿಯೆನ ಇಡೀ ದೇಶದಲ್ಲಿ ಒಂದು ಸಮಯದಲ್ಲಿ ಮಾಡಕ್ಕಾಗದ್ಕಿಂತ ಮುಂಚೆ ಯಾವ ರಾಜ್ಯಗಳಲ್ಲಿ ಚುನಾವಣೆ ಬರ್ತದೋ ಆ ಸಮಯದಲ್ಲಿ SIR ಮಾಡಬೇಕಾಗಿರ್ತಕ್ಕಂಥದ್ದು. ಇವ್ರ ಪ್ರಕಾರ ಒಂದ್ ನಿಮಿಷ ಪ್ಲೀಸ್ ನೋಡಿ, ಸೀನಿಯರ್ ಇದೀರಿ, ದಯಮಾಡಿ ನೀವು ಎಲ್ಲದಕ್ಕೂ ಡಿಸ್ಟರ್ಬ್ ಮಾಡಿ. ನೀವು ಮಾಡ್ಬೇಕಾದ್ರೆ ನಾವೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಇದ್ದೀವಲ್ವಾ ನೀವು ಮಾತಾಡ್ಬೇಕಾದ್ರೆ. SIR ಅಂತಕ್ಕಂಥದ್ದನ್ನ 2002ನೇ ಇಸ್ವಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ದೇಶದಲ್ಲಿ ಜಾರಿಗೆ ತಂದಿದ್ದು ಕಾಂಗ್ರೆಸ್. ಒಂದ್ ನಿಮಿಷ ಒಂದ್ ನಿಮಿಷ ಅದೇ ಪರಿಷ್ಕರಣೆ ಅಲ್ಲ, ಮತಪಟ್ಟಿ ಪರಿಷ್ಕರಣೆ. ಮತಪಟ್ಟಿ ಪರಿಷ್ಕರಣೆಯನ್ನು ಮೊಟ್ಟ ಮೊದಲ ಬಾರಿಗೆ ಮಾಡಿ 2002ರಲ್ಲಿ ಮಾಡಿರ್ತಕ್ಕಂಥದ್ದು ಇದೇ ಕಾಂಗ್ರೆಸ್. ಜೊತೆಗೆ ಅಲ್ಲ, ಆಗ ನಡೀತಾ ಇದ್ದದ್ದೇ ಬೇರೆ, ಈಗ ತುಂಬಾ ತುಂಬಾ ಇದೆ ಸರ್. ಹೆಸರುಗಳ ಬದಲಾವಣೆ ಆಗಿರ್ಬೋದು, ಹೆಸರುಗಳ ಬದಲಾವಣೆ ಆಗಿರ್ಬೋದು, ಪರಿಷ್ಕರಣೆ ಆಗ್ತಾ ಇತ್ತು. ಈಗ 2002ರಲ್ಲಿ ಆಗಿರ್ತಕ್ಕಂಥ ಏನು ಪರಿಷ್ಕರಣೆ ಆಗಿತ್ತಲ್ಲ, ಅದರ ಒಂದು ಮತಪ್ರತಿಯನ್ನು ತೆಗೆದುಕೊಂಡು ಅದನ್ನೇ ದಾಖಲಾತಿಯಾಗಿ ಮೂಲ ದಾಖಲಾತಿಯಾಗಿ ತೆಗೆದುಕೊಳ್ತಾ ಇದ್ದಾರೆ. ಒಂದು ಸರಿ ಇವಾಗ ಮತ್ತೊಂದು ಇನ್ನೊಂದು ಹೇಳಿದ್ರು ಅವಾಗ್ಲೇ ಸುಭಾಷ್ ಚಂದ್ರ ಭೋಸ್ಲೆ ಅವರ ಮಗನ ವಿಚಾರವಾಗಿ ಮಾತಾಡಿದ್ರು. ಅನಿತಾ ಬೋಸ್ PTF ಅವರ ಬಗ್ಗೆ ಮಾತಾಡಿದ್ರು. ಸರ್ ನೋಡಿ, ಯಾವ ರೀತಿ ನಮ್ಮ ಕಾಂಗ್ರೆಸ್ ವಕ್ತಾರ ಹೇಳ್ತಿದ್ದಾರೆ ಅಂತಂದ್ರೆ, ಜರ್ಮನಿನಲ್ಲಿ ವಾಸವಾಗಿರ್ತಕ್ಕಂಥ ಸುಭಾಷ್ ಚಂದ್ರ ಬೋಸ್ ಅವ್ರ ಮಗನಿಗೆ ಇಲ್ಲಿ SIR ಮಾಡಿ ಓಟನ್ನ ತೆಗಿಬಾರ್ದಾಯ್ತಂತೆ, ಅವರಿಗೆ ಮತದಾನ ಮಾಡ್ತಕ್ಕಂಥ ಹಕ್ಕನ್ನು ಕೊಡ್ಬೇಕಾಗಿತ್ತಂತೆ. ಅಂದ್ರೆ ಇವ್ರು ಜರ್ಮನಿ ಪೌರತ್ವ ಹೊಂದಿರ್ತಕ್ಕಂಥವ್ರಿಗೆ ಭಾರತದ ಮತದಾನ ಹಕ್ಕು ಕೊಡುವಂತ ಯಾವ ರೀತಿ ಹೇಳ್ತಾರೆ ಇವ್ರು? ಯಾವ ಆಧಾರದ ಮೇಲೆ ಹೇಳ್ತಾರೆ? ಮೀಡಿಯಾದಲ್ಲಿ ಕೂತ್ಕೊಂಡು ಅವ್ರು ಇರ್ತಕ್ಕಂಥ ಸರ್, ಅಮರ್ತ್ಯ ಸೇನ್ ಅವ್ರದ್ದು ವಿಚಾರ, ಅವ್ರದ್ದು ಯಾರ್ದೇ ಆಗಿದೆ ಸರ್. ಉದಾಹರಣೆಗೆ 5 ಜನ ಕೂತ್ಕೊಂಡಿದೀವಿ, SIR ಪ್ರಕ್ರಿಯೆ ನಡೆಯುತ್ತೆ. SIR ಪ್ರಕ್ರಿಯೆ ನಡೆದಾಗ ನಮ್ಗೆಲ್ಲರಿಗೂ ಸಹ ಎನ್ಯುಮರೇಷನ್ ಫಾರ್ಮ್ ಅಂತ ಕೊಡ್ತಾರೆ, ಕ್ಲಿಯರ್ ಆಗಿ ಹೇಳ್ತಾರೆ. ನಾನು ಹೇಳೋದೇನಂದ್ರೆ, ಈ ದೇಶದಲ್ಲಿ ಯಾರು ಸಾಧಕರಿದ್ದಾರೆ ಸರ್, ಇವತ್ತೇನು ಪಶ್ಚಿಮ ಬಂಗಾಳದಲ್ಲಿ 96 ಲಕ್ಷನೂ ಹಂಗಾರೆ ಅಕ್ರಮ ವಲಸಿಗರು. ಹೌದು, 96 ಲಕ್ಷದಲ್ಲಿ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತೀನಿ. 96 ಲಕ್ಷ ವೋಟ್ ಏನ್ ಡಿಲೀಟ್ ಆಗಿದ್ಯೋ ಅದ್ರಲ್ಲಿ ಇರ್ತಕ್ಕಂಥವ್ರು ಇಷ್ಟು ಲಿಸ್ಟ್ ಕೊಟ್ಟಿದ್ದಾರೆ. ಎಷ್ಟು ಜನ ಡೆತ್ ಆಗಿದ್ದಾರೆ, ಎಷ್ಟು ಜನ ಡಬಲ್ ಡಿಲೀಷನ್ ಇದೆ, ಎಷ್ಟು ಜನ ಬೇರೆ ರಾಜ್ಯಗಳಿಂದ ವಲಸಿಗರು ಬಂದಿದ್ದಾರೆ ಅಂತ ಡೀಟೇಲ್ಸ್ ಕೊಟ್ಟಿದ್ದಾರೆ. ಆ ಡೀಟೇಲ್ಸ್ ತೆಗೆದುಕೋಬಹುದು. ಯಾವತ್ತೇ ಒಂದು SIR ಮ್ಯಾಪಿಂಗ್ ಆದ್ಮೇಲೆ ಎನ್ಯುಮರೇಷನ್ ಫಾರ್ಮ್ ಅಂತ ಎಲ್ಲರಿಗೂ ಕೊಡ್ತಾರೆ ಸರ್. ಅದು ಈ ದೇಶದವ್ರಿಗೂ ಕೊಡ್ತಾರೆ, ಬೇರೆ ದೇಶದವ್ರಿಗೂ ಕೊಡ್ತಾರೆ, ಬೇರೆ ರಾಜ್ಯದವ್ರಿಗೂ ಕೊಡ್ತಾರೆ. ಯಾರ್ಯಾರು ಮತದಾರ ಪಟ್ಟಿಯಲ್ಲಿ ಇರ್ತಾರೋ ಅವ್ರಿಗೆಲ್ಲರಿಗೂ ಎನ್ಯುಮರೇಷನ್ ಫಾರ್ಮ್ ಅಂತ ಕೊಡ್ತಾರೆ. ಆ ಎನ್ಯುಮರೇಷನ್ ಫಾರ್ಮ್ ಅನ್ನ ದಾಖಲಾತಿಗಳು ಮತ್ತೆ ಡಾಕ್ಯುಮೆಂಟ್ಸ್ ಗಳನ್ನ ಫಿಲ್ ಮಾಡಿ ವಾಪಸ್ ಕೊಡ್ಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. ಇಟ್ ಮೇ ಬಿ ನಾನು ಕೊಡೋದಿಲ್ಲ ಸರ್, ನಾನು ಈ ದೇಶದವರೇ ಇದ್ದೀನಿ, ನನ್ನ ಪೌರತ್ವ ಇದೆ, ನಾನು ಇಲ್ಲೇ ಓದಿದ್ದೀನಿ, ಇಲ್ಲೇ ಬೆಳೆದಿದ್ದೀನಿ, ನಮ್ಮ ತಾತ ಮುತ್ತಾತ ಎಲ್ಲರೂ ಈ ದೇಶದವರೇ ಆಗಿದ್ದಾರೆ ಅಂತ ಹೇಳಿ ನಾನು ಬಂಡವಾದವನ್ನ ಮಾಡಿ ಕುತ್ಕೊಂಡ್ರಾಗಲ್ಲ. SIR ಪ್ರಕ್ರಿಯೆಯಲ್ಲಿ ನಾವೆಲ್ಲರೂ ಸಹ ಎನ್ಯುಮರೇಷನ್ ಫಾರ್ಮ್ ವಾಪಸ್ ಕೊಡ್ಬೇಕಾಗಿರೋದು ನಮ್ಮ ಕರ್ತವ್ಯ. ಈಗ ನಾನು ವಾಪಸ್ ಕೊಡೋದಿಲ್ಲ, ನಾನು ಕಾಂಗ್ರೆಸ್ MLA ಇದ್ದೀನಿ, MP ಇದ್ದೀನಿ ಅಂತ ಹೇಳ್ಬಿಟ್ಟು ಇವ್ರು ವಾಪಸ್ ಕೊಡೋದಿಲ್ಲ. ಅದಾದ್ಮೇಲೆ ನಂದು ಮತದಾರ ಪಟ್ಟಿಯಲ್ಲಿ ಹೆಸರು ಬಂದಿಲ್ಲ ಅಂತಂದ್ರೆ ಅದು SIR ತಪ್ಪಲ್ಲ. SIR ಪಟ್ಟಿ ರಿಲೀಸ್ ಮಾಡ್ಬೇಕಾದ್ರೆ ಮೊದಲು ಒಂದು ಕರಡು ಪ್ರತಿ ಅಂತ ರಿಲೀಸ್ ಮಾಡ್ತಾರೆ ಸರ್. ಅದ್ರೊಳಗಡೆ ಹೆಸರು ಇದೆಯಾ ಇಲ್ವಾ ಅಂತಕ್ಕಂಥದ್ದನ್ನ ಪರೀಕ್ಷಿಸಬೇಕಾದ್ರೆ ನಮ್ಮ ಕರ್ತವ್ಯ. ಅಕಸ್ಮಾತ್ ಕರಡು ಪ್ರತಿನಲ್ಲಿ ತಪ್ಪಿದ್ದಾಗ ನಾವು ಮೇಲ್ಮನವಿ ಸಲ್ಲಿಸಬಹುದು, ಈ ರೀತಿ ನನ್ನ ಹೆಸರು ತಪ್ಪೋಗ್ಬಿಟ್ಟಿದೆ, ಬಿಟ್ಟೋಗ್ಬಿಟ್ಟಿದೆ, ದಯಮಾಡಿ ಸೇರಿಸಿ ಅಂತಕ್ಕಂಥದ್ದನ್ನ ಸೇರಿಸ್ತಕ್ಕಂಥ ಸುಭಾಷ್ ಚಂದ್ರ ಬೋಸ್ ಅವರೇನಿದ್ದಾರೆ ಅವರ ಪುತ್ರ ನಿಮಗೆ ಜರ್ಮನಿಯವರು ಅಂತ ಯಾರು ಹೇಳಿದ್ರು? ನಿಮ್ಮ ಬಿಜೆಪಿಯ ಲೀಡರ್ ಆಗಿದ್ರು ಅವರು ಒಂದು ಕಾಲದಲ್ಲಿ. ಅವ್ರನ್ನ ಕೂತ್ಕೊಂಡು ನೀವು ಜರ್ಮನಿ ಬಾಂಗ್ಲಾದೇಶದವರಿಗಾಗಿದ್ರು, ಪಾಕಿಸ್ತಾನದವರಾಗಿದ್ರು. ಅನಿತಾ ಬೋಸ್ ಅವ್ರ ಬಗ್ಗೆ ಕೇಳ್ತಾ ಇಲ್ಲ ನಾನು ಕೇಳ್ತಾ ಇರೋದು ಸುಭಾಷ್ ಚಂದ್ರ ಬೋಸ್ ಅವರ ಮರಿಮೊಮ್ಮಗ ಚಂದ್ರಕುಮಾರ್ ಬೋಸ್ ಅವ್ರ ಬಗ್ಗೆ ನಾನು ಹೇಳ್ತಾ ಇರೋದು. ನಾನು ಅವ್ರ ಬಗ್ಗೆ ಅನಿತಾ ಬೋಸ್ ಅವ್ರ ಬಗ್ಗೆ ಹೇಳ್ತಾ ಇಲ್ಲ. ಅವ್ರು ನೋಟಿಸ್ ಕೊಟ್ಟಿದ್ ಯಾರಿಗೆ ಅಂತಂದ್ರೆ, ಚಂದ್ರಕುಮಾರ್ ಬೋಸ್ ಅವರಿಗೆ ನಿಮ್ಮ ಸಿಟಿಜನ್ಶಿಪ್ ಅನ್ನ ನೀವು ಪ್ರೂವ್ ಮಾಡಿ ಅಂತ ಹೇಳಿ ಕಳಿಸ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆ ತಗೊಂಡು ಬನ್ನಿ ಅಂತ. ನಿಮ್ಮ ಬಿಜೆಪಿ ಇದ್ರಲ್ರಿ ಅವರು ಸರ್, ಶಾಲ್ ಹಾಕಿ ಅವ್ರನ್ನ ನೀವ್ ಹೇಳ್ತಿರೋ ಹೆಸರು, ನೀವ್ ಹೇಳ್ತಾ ಇರ್ತಕ್ಕಂಥ ಹೆಸರು, ಅವ್ರು ಈ ದೇಶದ ಪೌರತ್ವವನ್ನ ಹೊಂದಿದ್ರೆ ಈ ದೇಶದಲ್ಲಿ ಇದ್ರೆ, ಯಾಕೆಂತಂದ್ರೆ ಅವ್ರ ಫ್ಯಾಮಿಲಿ ಯಾಕೆ ಪೌರತ್ವನ ಪ್ರೂವ್ ಮಾಡಬಾರ್ದು? ಫ್ಯಾಮಿಲಿ ಜರ್ಮನಿನಲ್ಲಿ ಅವರು ಕೂಡ ಪೌರತ್ವವನ್ನ ಸ್ಥಾಪಿತ ಮಾಡಬೇಕು. ಮಾತಾಡ್ತಾ ಇಲ್ಲ ನಾನು, ಡೈವರ್ಟ್ ಮಾಡಬೇಡಿ. ನೀವ್ ಹೇಳ್ತಕ್ಕಂಥ ಹೆಸರು ಈ ದೇಶದ
ದಾಖಲಾತಿ ಕೊಡ್ಬೇಕಾಗಿರ್ತಕ್ಕಂಥದ್ದು ಆದ್ಯ ಕರ್ತವ್ಯ. ಯಾರ ನಾನು ಈ ದೇಶದವನಾಗಿದ್ದೆ, ಬಿಜೆಪಿ ಅವರು ಒಂದ್ ನಿಮಿಷ ನಿಮ್ ಪಾರ್ಟಿ ಕರ್ಕೊಳ್ಬೇಕಾದ್ರೆ ನೋಡ್ಬೇಕಾಗಿತ್ತು ಸರ್, ನೀವು ಇಂಡಿಯನ್ಸ್ ಹೌದೋ ಅಲ್ವೋ, ನೀವು ಭಾರತೀಯ ಹೌದೋ ಅಲ್ವೋ, ತಗೊಂಡ್ಬನ್ರಿ ನಿಮ್ದು ದಾಖಲೆನ, ಆಮೇಲೆ ಅದನ್ನೇ ನಿಮ್ಗೆ ಹೇಳಿದೆ ಸರ್, ಕ್ಲಿಯರ್ ಆಗಿ ಅದೇ ಕಳ್ಕೊಂಡು ನಾನಾಗಿದ್ರು ನಿಮ್ಮ ಸಹ ಪಾರ್ಟಿಗೆ, ನಿಮ್ಮ ಈವನ್ ಪಾರ್ಟಿಗೆ ಬಿಜೆಪಿ ಹೇಗೆ ಸ್ಪೋಕ್ಸ್ ಪರ್ಸನ್ ದಾಖಲಾತಿ ಕೊಡ್ಬೇಕಾಗಿರ್ತದ್ದು ನನ್ನ ಆದ್ಯ ಕರ್ತವ್ಯ. ನಾನು ಕೊಡ್ಲೇಬೇಕು ದಾಖಲಾತಿನ. ಲಿಸ್ಟ್ ಹಾಗಾದ್ರೆ ಚಂದ್ರ ಬೋಸ್ ಅವ್ರದ್ದು ನೀವು ಹೌದು, ದಾಖಲೆನ ಸುಭಾಷ್ ಚಂದ್ರ ಬೋಸ್ ಅವ್ರ ಮಗನೇನು ದಾಖಲಾತಿ ಅವ್ರ ಆಚೆ ಹೋಗ್ತಾ ಇದ್ದಂಗೆ ಸರ್, ಅವ್ರು ಫಾರಿನ್ ನಾನು ಹೇಳದ್ ಕೇಳಿ ಸರ್ ಒಂದ್ ನಿಮಿಷ. ನಾನ್ ಸುಭಾಷ್ ಚಂದ್ರ ಬೋಸ್ ಅವ್ರ ಮಗ ನಾನು ದಾಖಲಾತಿ ಕೊಡಲ್ಲ, ಎನಿಮಿನೇಷನ್ ಫಾರ್ಮ್ ವಾಪಸ್ ಕೊಡಲ್ಲ ಅಂತಂದ್ರೆ ವೋಟ್ ಡಿಲಿಷನ್ ಆಗುತ್ತೆ. ಅದ್ ಯಾರಾಗಿದ್ರು ಆಗಿರ್ಲಿ, ಸರ್, ಅದು ನರೇಂದ್ರ ಮೋದಿ ಅವರಾಗಿರ್ಲಿ, ರಾಹುಲ್ ಗಾಂಧಿ ಅವರಾಗಿರ್ಲಿ, ದಾಖಲಾತಿ ಕೊಡ್ಬೇಕಾಗಿರ್ತಕ್ಕಂಥದ್ದು ಆದ್ಯ ಕರ್ತವ್ಯ. ಸರ್, ಇನ್ನೊಂದು ಡೇಟಾ ಹೇಳ್ಬಿಡ್ತೀನಿ ಸರ್. ಇವ್ರು ಹೇಳ್ತಾ ಇದಾರಲ್ಲ ವೋಟ್ ಡಿಲಿಷನ್ ಆಗಿದೆ ಅಂತ ಹೇಳಿ. ಉತ್ತರ ಪ್ರದೇಶದಲ್ಲಿ 2.05 ಕೋಟಿ ಅತಿ ಹೆಚ್ಚು ವೋಟ್ ಡಿಲೀಟ್ ಆಗಿರ್ತಕ್ಕಂಥದ್ದು. 18.7% ವೋಟ್ ಡಿಲಿಷನ್ ಆಗಿದೆ SIR ಇಂದ. ಅಂಡ್ ವೆಸ್ಟ್ ಬೆಂಗಾಲ್ ನಲ್ಲಿ 90 ಲಕ್ಷ ವೋಟ್ ಡಿಲೀಟ್ ಆಗಿದೆ, 11% ವೋಟ್ ಡಿಲಿಷನ್ ಆಗಿದೆ. ತಮಿಳುನಾಡಲ್ಲಿ 16% ವೋಟ್ ಡಿಲೀಟ್ ಆಗಿದೆ, 90 ಲಕ್ಷ. MP ನಲ್ಲಿ 42 ಲಕ್ಷ. ಅಂದ್ರೆ ಇವ್ರ ಪ್ರಕಾರ ನಾವು ಚುನಾವಣೆ ವೆಸ್ಟ್ ಬೆಂಗಾಲ್ ಅಲ್ಲಿ 27 ಲಕ್ಷ ಜನ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ನಾನು ಹಿಯರ್ ಮಾಡಕ್ ರೆಡಿ ಇದೀನಿ ಅಂತ ಹೇಳ್ತಾ ಇದ್ದೀನಿ. ಅವ್ರು ಏನ್ ಮಾಡ್ಬೇಕು ಕ್ಲಿಯರ್ ಆಗಿ ಹೇಳಿದ್ರು. ಹಾಗಾದ್ರೆ ಬಿಜೆಪಿ ನನ್ನ ನೇರ ಪ್ರಶ್ನೆ ಇದೆ ಸರ್. ನೋಡಿ, 27 ಲಕ್ಷ ಜನ ಇವತ್ತು ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ, ಸುಪ್ರೀಂ ಕೋರ್ಟ್ ಓಕೆ ಅಂತ ಹೇಳಿದೆ. ಹಾಗಾದ್ರೆ ಬಿಜೆಪಿ ಚುನಾವಣಾ ಆಯೋಗವನ್ನ ಬಳಕೆ ಮಾಡಿಕೊಂಡು SIR ನ ಬಳಕೆ ಮಾಡಿಕೊಂಡು ವೆಸ್ಟ್ ಬೆಂಗಾಲ್ ಅಲ್ಲಿ ಗೆಲ್ತಾ ಕೇಸ್ ಏನಂತ ಹೋಗಿದ್ದಾರೆ ಅವರು. ಈಗ ಹಾಕಿರ್ತಕ್ಕಂಥ ಕೇಸು ಕಡಿಮೆ, ಅಂದ್ರೆ ಡಿಲೀಟ್ ಆಗಿರ್ತಕ್ಕಂಥ ವೋಟ್ ಹಾಕಿಲ್ಲ ಸರ್ ಅವರು, ವೋಟ್ ಹಾಕಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅವ್ರಿಗೆ. 27 ಲಕ್ಷ ಜನ ಹೋಗಿದ್ರೆ, ನಿಮ್ಮ ಪ್ರಕಾರ ಹೋಗಿದ್ರೆ ಕಾನೂನು ಏನಿದೆಯೋ ಕಾನೂನು ಪ್ರಕಾರ ಹೋದಾಗ ಸುಪ್ರೀಂ ಕೋರ್ಟ್ ಕಾನೂನಲ್ಲಿ ಏನ್ ಹೇಳುತ್ತೋ ಅದ್ರ ಪ್ರಕಾರ ನಾವು ಕೇಳ್ತೀವಿ. ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಅಥವಾ ಈ ದೇಶದಲ್ಲಿ ಇದ್ದು ಯಾರ್ಯಾರು ದಾಖಲಾತಿಗಳನ್ನ ಸಲ್ಲಿಸಿರ್ತಾರೋ, ಯಾರ್ಯಾರು ಈ ಪೌರತ್ವವನ್ನು ಹೊಂದಿರ್ತಾರೋ ಅವರು ವೋಟ್ ಡಿಲೀಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಎನುಮರೇಷನ್ ವಾಪಸ್ ಕೊಟ್ಟಿಲ್ಲ ಅಂತಂದ್ರೆ ಡಿಲೀಟ್ ಆಗುತ್ತೆ ಸರ್.